ಯಾಕೆ ಸಣ್ಣಪ್ಪಣ ಯಾಕೆ ಅಷ್ಟು ಜೋರ ಹುಲಿಕೊಂಡೆ ರೀತಮ್ಮ ಬಾ ಅಂತ ಹೇಳಿ ಯಾಕೆ ಜೋರ ಹುಡಿಕೊಂಡಲ್ಲ ಯಾಕೆ? ಬಿಡ್ರಿ ತಮ್ಮ, ನೀನ್ ಇಂಥ ಮಾಡ್ಬಾರ್ದು ಕಣಮ್ಮ. ಯಾರ ಮನೆಯಾಗೆ ಆಗ್ಲಿ ಏನೋ ನಮಗೊಂದು ಜಾಗ ಕೊಟ್ಟವ್ರೆ ಅಂದ್ರೆ ಅಲ್ಲಿ ನಂಬಿಕೆ ಎಂಬುದು ಉಳಿಸ್ಕೋಬೇಕು. ಮನುಷ್ಯನಿಗೆ ನಂಬಿಕೆ ಅನ್ನೋದೈತಲ್ಲ, ಒಂದ್ಸತಿ ಕಳ್ಕೊಂಡ್ರೆ ಮತ್ತೆ ಇನ್ಯಾವತ್ತೂ ಆ ಜೀವನದಲ್ಲಿ ನಂಬಿಕೆ ಅನ್ನೋದು ಉಳಿಸ್ಕೊಂಬಕ್ ಸಾಧ್ಯನೂ ಇಲ್ಲ, ಬರೋದು ಇಲ್ಲ. ಕಳ್ಕೊಂಡ್ಮೇಲೆ ನಂಬಿಕೆ ಅನ್ನೋದು ಇದೆಯಲ್ಲ, ಅದು ಬಹಳ ಮುಖ್ಯ ಮನುಷ್ಯನ ಇದರಲ್ಲಿ. ನಾನು ಏನೋ ನಿನ್ನ ಮೇಲೆ ನಂಬಿಕೆ ಇಕ್ಕೊಂಡು ಬಿಡು ನಮ್ಮ ಮನೆಯಾಗ ಇರ್ಲಿ ಅಂತೇಳಿ ನಾನು ಸುಮ್ಕಾಗಿದ್ದೆ. ಇವಾಗ ಬಾ ಹೋಗ್ ಬೈಲಿ ನಿನ್ ಬ್ಯಾಗ್ ತಕೊಂಡು. ಅಲ್ಲ ಇವಾಗ ಒಡವೆ ಎಲ್ಲ ನೀನೇ ತಾಂಡಿರೋದು. ಯಮ್ಮನ ಹ್ಯಾಂಗಿಂಗ್ ಸಹ ನಮ್ಮ ಪದ್ಮಂದ ನನ್ನ ಸೊಸೆ ಎಲ್ಲ ಹ್ಯಾಂಗಿಂಗ್ ಸಹ ತಗೊಂಡಿದ್ಯಾ, ನೀನೇನೆ ತಕೊಂಡು ಬ್ಯಾಗ್ನ ಕಿಕ್ಕೊಂಡಿದ್ಯಾ. ಬಂದು ನೋಡು ಕಳ್ಳಿ ತಕೊಂಡು ಬ್ಯಾಗ್ನ ಕಿಕ್ಕೊಂಡವಳೆ ಹ್ಯಾಂಗಿಂಗ್ಸ. ಅಲ್ಲ ತಾಂಡೇ ಇಲ್ಲ, ನಾನು ನೋಡೇ ಇಲ್ಲ ಅಂತ ಹೇಳವಳು ಕಳ್ಳಿ. ಬಾರೆ ಹೋಗು ಬ್ಯಾಗ್ ತಕೊಂಡು ಹಸಿಕೆ ಬ್ಯಾಗ್ನ ಕಿಕ್ಕೊಂಡಿದ್ಯಾ. ನೀನೇ ತಗೊಂಡಿರೋದು. ಬಾಯಿಲಿ ಬ್ಯಾಗ್ ಬೇಕಾದ್ರೆ ಚೆಕ್ ಮಾಡ್ಬಾ. ಪಾ ದೇವ್ರೆ, ಇನ್ನಿಷ್ಟರ ಎಲ್ಲೋ ಗೊತ್ಕಮ್ಮನಮ್ಮ ನಾನು. ಅಲ್ಲ ಪದ್ಮ, ಇಲ್ಲ ಕಣಮ್ಮ, ನಾನು ತಾಂಡಿಲ್ಲ ಕಣೆ. ನಿನ್ನವೇ ಹ್ಯಾಂಗಿಂಗ್ಸ್ ನೋಡಿಲ್ಲ, ಎಂಥದ್ದು ನೋಡಿಲ್ಲ ಕಣೆ. ಸುಮ್ಮನೆ ಯಾಕೆ ನನ್ನ ಮೇಲೆ ಇಂಥ ನಿಷ್ಠರ ಹೊರಿಸ್ತೀಯ? ಇಲ್ಲ ಕಣಮ್ಮ, ನಾನು ಯಾತು ನೋಡಿಲ್ಲ ಕಣೆ, ತಗೊಂಡಿಲ್ಲ ಕಣೆ ಪದ್ಮ. ನಾಡ್ತಾಡ್ಬೇಡ ಕಣೆ, ಸುಮ್ಕಿರೆ. ಓ ಸಾಕು, ಏನೋ ನಾವು ಬಿಡು, ಅವರು ಇವರು ಆಸೆಲಿಸೆಲ್ಲ ಆಗಲ್ಲ. ಮಗ ನೋಡಿರೆ ಮಗನೂ ಸೇರಲ್ಲ, ಸೊಸೆನೂ ಒಳ್ಳೆಯಳಲ್ಲ. ಆ ಕಡೆಗೆ ಆ ದೀಪಿ ಅಸಂತಪ್ಪನ ಎದ್ರಿಗಲ್ಲನ ಬಿಡು, ಅವಳೆಲ್ಗೆ ಹೋಗ್ತಾಳೆ, ಚೆನ್ನಾಗಿರ್ಲಿ ಅವಳು ಅಂತ ಹೇಳಿ ನಾವು ಕರ್ಕೊಂಬಂದು ಬಂದಿರೋದಕ್ಕೆ ಏನೋ ಬ್ಯಾಗ್ ತಗೊಂಡು ಬಂದವಳಲ್ಲ ಮನೆ ಬಾಗಿಲಿಗೆ. ಬಿಡು 2 ದಿನ ಇರ್ತಾಳೆ, ಆಮೇಲೆ ತೀರಾ ಬೇರೆ ಮನೆ ಮಾಡ್ಕೊಂಡು ಇರ್ತಾಳೆ ಅಂತೇಳಿ ನಾವು ಸುಮ್ಮನಾಗಿದ್ದೀವಿ. ನಾವು ಈಗ ಉಂಬಕ್ಕಿಕ್ಕಾಗಲಿ ತಿಂಬಕ್ಕಿಕ್ಕಾಗಲಿ ನಾವು ಯಾತು ಮಾತಾಡಿಲ್ಲ, ಯಾವತ್ತೂ ಯಾರನ್ನೂ ಯಾತು ಒಂಬಕ್ಕೆ ಹೋಗಿಲ್ಲ ನಾವು. ಅಂಥದ್ರಾಗೆ ನೀನು ಇಂಥ ಬದುಕು ಮಾಡಿರಿ. ಅಲ್ಲ ನನ್ನ ಯಾಕೆ ಅವ್ರು ನಂಬಿಕೆ ಇಕ್ಕೊಂಡು ನನ್ನ ಮನೆಯ ಬಿಡು ಹೋಗ್ಲೇಳು, ಅಳಕ್ಕೆ ಹೋಗ್ಲೇಳು, ಒಳಕ್ಕೆ ಇಕ್ಕೊಂಡು ಅವಳೇ ಅಡುಗೆ ಮನೆಯಾಗ ಇಕ್ಕೊಂಡು ನುಂಬ್ಲೇಳು. ಬಿಡು, ಅವಳಿಗೆ ನೀರು ಕಾಸ್ತಾವೆಲ್ಲ ಒಯ್ಕೊಂತಿದ್ದೆ ಪದ್ಮ, ಬಿಡು ಒಯ್ಕೊಂಬ್ಳಾಳ ಅಂತೇಳಿ ನಾವು ಹಿಂಗೆ ಅನ್ಸರ್ಸಿದ್ದೀವಿ. ಆದ್ರೆ ನೀನು ನಮಗೆ ಕೇಡು ಬಯಸಕ್ಕೆ ಬಂದಿದೀಯ. ಅಲ್ಲ ನಿನ್ಗೆ ಎಷ್ಟರ ಮಟ್ಟಿಗೆ ಇರಬೇಡ, ಅಲ್ಲ ನಮಗೆ ಕೇಡು ಬಯಸ್ತೀಯಲ್ಲ ನೀನು. ಅಯ್ಯೋ ಇಲ್ಲ, ನಾನು ಯಾವ ಬ್ಯಾಗ್ನ ಕೊಯ್ಕೊಂಡಿಲ್ಲ, ನಾನು ಅದು ನೋಡೇ ಇಲ್ಲ, ಹ್ಯಾಂಗಿಂಗ್ ಸಂಬಂಧ ನಾನು ತಗೊಂಡೇ ಇಲ್ಲ. ನಿಮ್ಗೆ ಯಾರೋ ಸುಮ್ಮನೆ ಸುಳ್ಳು ಹೇಳಿದಾರೆ. ಬ್ಯಾಗ್ ತಂದು ಚೆಕ್ ಮಾಡಲಿ, ನಿನ್ನ ಎದುರಿಗೇನೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಬ್ಯಾಗ್ನಾಗ ಇದಾವ ಇಲ್ವ ಅಂತ. ಓ ನೀನೇ ತಗೊಂಡಿರೋದು, ನಮಗೆಲ್ಲ ಗೊತ್ತೈತಿ. ಬ್ಯಾಗ್ನಾಗೆ ಇಕ್ಕೊಂಡಿದ್ಯಾ, ಈಗ ಬ್ಯಾಗ್ ತಂದು ಚೆಕ್ ಮಾಡ್ತೀನಿ ತಡಿ. ಅಯ್ಯೋ ಇಲ್ಲ ಕಣೆ, ತಾಂಡಿಲ್ಲ ನಾನು. ಯಪ್ಪ, ನಾನು ಅಂಗಡಿ ತಗ್ಲಿಂದಾನ ಈಗ ಬಂದೇ ಇಲ್ಲ ನಿಮ್ಮ ಅಂತಕ್ಕೆ. ನೀನು ಸ್ನಾನ ಮಾಡ್ಕೊಂಬಕ್ಕೆ ಹೋದಾಳು ಬಿಡು, ಎಲ್ಲ ಮದುವೆ ಪದಿಗೆ ಹೋಗ್ತಾಳೇನ ಬಿಡು. ಮಡಿಕೆ ಮಾಡ್ಯಾವಳು ಇಲ್ವೋ, ಎಲ್ಲನ ಹೋಟ್ಲ ಪಟ್ಲಾಗ 2 ಇಡ್ಲಿ ತರಿಸ್ಕೊಂಡು ತಿಂಬಾನ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡಿದ್ದೆ ಹೊರತು ನಾನು ಬಂದೇ ಇಲ್ಲ ಕಣಮ್ಮ. ಅಡುಗೆ ಆಗೈತೆ ಅಂತಲ್ಲ ನೋಡೋಕ್ಕೂ ಬಂದಿಲ್ಲ, ನಾನು ಯಾತು ತಗೊಳಕ್ಕೂ ಬಂದಿಲ್ಲ. ಅಂಗಡಿ ತೆಗಿಬಿಡು, ಜನ ಬರ್ತಾರೆ, ಆಮೇಲಿಂದ ಹೋಗೋಣ. 10 ಗಂಟೆಯಿಂದ ಹೋಗಿ ಅಲ್ಲೆಲ್ಲ ಇಡ್ಲಿ ತಿಂದು ಬರೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಏನು ಮಾಡೋಣ? ಇವಾಗ ನೀನು ಹಿಂಗೆ ತಪ್ಪಾಗಿ ತಿಳ್ಕೊಂಡ್ರೆ. ಇಲ್ಲ ಕಣಮ್ಮ, ನಾನು ಅಂಥದ್ದು ಮಾಡಿಲ್ಲ ಕಣೆ. ಇವತ್ತು ನನಗೂ ಅದೇ ಇರೋದು ನೋಡು, ನಂಬಿಕೆ ಇಕ್ಕಿ ನನ್ನ ಯಾರು ಬಿಡಿಸ್ಕೊಂತಿರ್ಲಿಲ್ಲ. ನನ್ನ ಮಗ ನೋಡಿ ಮನೆಗೆ ಬರ್ಬೇಡ ನೋಡಿ ಹಸಿಕೆ ಅಂತ ಕಳಿಸ್ತಾ. ಅಂಥದ್ರಾಗಿ ಇವ್ರು ನಾನು ಬಿಡಿಸ್ಕೊಂಡವ್ರಲ್ಲ, ನಾನು ಇವ್ರ ಚೆನ್ನಾಗಿರ್ಬೇಕು. ನಾವು ಗುದ್ದಾಡಿರೆ ಸೆಲ ದೀಪಿಂತಾಗಲಿ ಸಂತಪ್ಪಂತಾಗಲಿ ಅವರೆಲ್ಲರ ಎದುರಿಗೂ ಸದರ ಆಗ್ತೀವಲ್ಲ, ನಾವೆಲ್ಲರ ತಾವು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನು ಎಷ್ಟು ಇದನ್ನು ಮಾಡಿದ್ದೀನಿ, ಎಷ್ಟು ನಾನು ಅನುಸರಿಸಿದ್ದೀನಿ ಗೊತ್ತೇ. ಇಲ್ಲ ಕಣಮ್ಮ, ನಾನಂತ ಮಾಡೋಕ್ಕೆ ಹೋಗಲ್ಲ ಕಣೆ. ಇಲ್ಲ ನೋಡು, ನಾನು ಈಗಲೇ ಹಿಂಗೆ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಅಂತ ಬದುಕು ಮಾಡೋಕ್ಕೆ ಹೋಗಲ್ಲ. ನಾನು ಎಲ್ಲರ ತಾವು ಚೆನ್ನಾಗಿರ್ಬೇಕು ಅಂಬೋದು ಐತೆ ಹೊರ್ತು ನಾನೀಗ ನಾನಂಥದ್ದು ಕಳ್ಳಿ ಎಂಬ ಪಟ್ಟ ಮಾತ್ರ ಒತ್ಕೊಂಬಕ್ಕೆ ನಾನು ತಯಾರಿಲ್ಲ ಕಣ್ಪದ್ಮ. ನಾನಂತ ಮಾಡಿಲ್ಲ ಕಣೆ. ಈಗ ರೀತಮ್ಮ ನನ್ನ ತಗೆ ಸುಳ್ಳು ಹೇಳ್ಬೇಡ. ನೀನು ತಾಂಡಿದ್ರೆ ತಾಂಡಿದ್ದೀನಿ ಸಣ್ಣಪ್ಪಣಯ್ಯ, ಹಿಂಗೆ ಹಿಂಗೆ ಅಂತ ಹೇಳಿ ಇದ್ದಿದ್ದಂಗೆ ಒಪ್ಕೆ ಬೇಕಾರೆ. ಆದ್ರೆ ನಾನು ತಾಂಡಿಲ್ಲ ಹಿಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬೇಡ. ನೀನು ಬ್ಯಾಗ್ನ ಕಿತ್ಕೊಂಡಿದ್ಯಾ, ಯಾತ್ರ ಕಿತ್ಕೊಂಡಿದ್ಯಾ ಗೊತ್ತಿಲ್ಲ, ಒಟ್ಟಿನಲ್ಲಿ ತಾಮದಂತೆ ನೀನು ತಾಂಡಿದ್ಯಾ. ಚೆಕ್ ಮಾಡ್ಲೇಳು ಬ್ಯಾಗೇನೆ, ಚೆಕ್ ಮಾಡಿ ತಂದು ಪದ್ಮ ನೋಡೋಣ. ಬ್ಯಾಗೆಲ್ಲ ಬಟ್ಟೆ ಎಲ್ಲ ಕೆಡವೆ ನೋಡೋಣ, ತಗೊಂಬಂದು ಚೆಕ್ ಮಾಡಿ ನೋಡೋಣ ಇದಾವೇನ. ನಾನು ಬ್ಯಾಗ್ನ ಕೊಯ್ಕೊಂಡಿಲ್ಲ, ಅಂಥದ್ರ ಕೊಯ್ಕೊಂಡಿಲ್ಲ. ಅವ್ರು ನೋಡಿರೇ ತಾಂಡಿದ್ಯಾ ಅಂತಾರೆ, ನೀನು ನೋಡಿರೇ ತಾಂಡಿಲ್ಲ ಅಂತೀಯ. ಯಾರು ಸುಳ್ಳು ಯಾರು ನಿಜಾನು? ಅವರು ಈಗ ನೀನೇ ತಾನು ಇರೋದು ಅರಮನೆಗೆ, ನೀನು ಯಾರು ಬರೋಲ್ಲಮ್ಮ. ನಾನು ಏನು ಬಂದ್ರೂ ನಾನು ಸ್ಯಾನೆ ಬರೋದಿಲ್ಲ, ಏನಿಲ್ಲ. ಹಿಂಗೆ ಯಾವಾಗ ನಾನು ಬೋದ್ತೀನಿ, ಇಲ್ಲ ಅಂದರೆ ಬೋರಕ್ಕೆ ಹೋಗಲ್ಲ ನಾನು. ಅದೇ ಮತ್ತೆ ಈಗ ಈಗಿಂದೀಗ್ಲೇ ನಮಗೆ ಅವೆಲ್ಲ ಬೇಡ, ಸುಮ್ಮನೆ ತಚ್ಚಿ ಯಾಕೆ ಎಷ್ಟೊತ್ತು ಮಾತಾಡಿರೋ ಅವೇನೇ. ನೀನು ಒಪ್ಕೋಬೇಕು. ತಾಂಡ ಇನ್ನಿ ಇಲ್ಲ ನಂತ ಇಕ್ಕೋಣ ಇನ್ನಿ, ಇಲ್ಲ ಬ್ಯಾಗ್ನ ಇಕ್ಕೋಣ ಇನ್ನಿ, ತಗೊಂಡಿದ್ದೆ ಕಣ್ಸೋಣಪ್ಪಣಯ್ಯ ಹಿಂಗೆ ನಾನು ಯಾತ್ರ ಕಣ ಹಿಂಗೆ ಇಕ್ಕೋಣ ಇನ್ನಿ ಅಂತ ಹೇಳಿ ಬೇಕಾದ್ರೆ ಕೊಟ್ಬಿಡು. ಈಗಿಂದೀಗ್ಲೇ ನಿಂತಾಗ ಏನಾನ ಇಕ್ಕೊಂಡಿದ್ರೆ ಅಂಗಡಿಗೆ ಏನಾನ ತಗೊಂಡೋಗಿ ಇಕ್ಕೊಂಡಿದ್ರು ಕೊಟ್ಬಿಡು ಈಗಿಂದೀಗ್ಲೇ. ಈಗ ನೀನು ಮಾಡಿರೋದನ್ನ ನೀನು ಒಪ್ಕೋಬೇಕು ಅಷ್ಟೇ. ನಮಗೆ ಕಳ್ಳಿ ಅಂತ ನೀನು ಒಪ್ಕೋಬೇಕು. ಇಲ್ಲ ನಾನು ತಾಂಡಿದ್ದೆ ಕಣ್ ಸಣ್ಣಪ್ಪಣಯ್ಯ, ಹಿಂಗೆ ನನಗೆ ಯಾತ್ಕ ಬೇಕಾಗಿತ್ತು ತಗೊಂಡೆ ಅಂತ ಹೇಳಿ ಇನ್ನು ನೀನು ಒಪ್ಕೆ
ನಾನು ಬಿಡು ಅಂತೇಳಿ ಸುಮ್ಮನೆ ಆಗ್ತೀನಿ. ನನಗೀಗ ತಪ್ಪು ಮಾಡೋದು ಮುಖ್ಯ ಅಲ್ಲ, ಅದನ್ನ ಒಪ್ಕೋಬೇಕು ಯಾರೇ ಆಗಲಿ. ನನಗೆ ಅದು ಹಿಂಗೆ ಆತು ಹಿಂಗೆ ಓತು ಅಂತೇಳಿ ಅದು ನಿಂಗೆ ಹಿಂಗೆ ಬಿಡಿಸಿ ಹೇಳಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ, ತಲೆ ಕೆಡಿಸಮಕ್ಕವಲ್ಲ. ಅಂತಾಗ ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೊಂಡ್ರೆ ನನಗೆ ಆವಾಗಲೇ ಸಿಟ್ಟು ಬರೋದು. ಆವಾಗಲೇ ಬಾಯಿಗೆ ಬಂದಂಗೆ ಮಾತಾಡೋಣ, ಆವಾಗಲೇ ಬಾಯಿಗೆ ಬಂದಂಗೆ ಇದು ಮಾಡ್ಬಿಡೋಣ ಅಂಬ ಸಿಟ್ಟು ಬರುತ್ತೆ ನನಗೆ. ಒಪ್ಕೋಬೇಕು ಅಷ್ಟೇನೆ, ಒಪ್ಕೋಬೇಕು. ನಾನು ತಾಣ ಇನ್ನು ಸಣ್ಣ ಪಣಯ್ಯ ಹಿಂಗೆ ತಾಂಡಿದ್ದೆ ಅಂತ ಒಪ್ಕೆ. ನಾನು ಏನು ಮಾತಾಡಿರ್ತೀವಿ ತಿರ್ಗಿ ಮುಂದಕ್ಕೆ ನಾನು ಯಾತು ಮಾತಾಡಕ್ಕೆ ಹೋಗಲ್ಲ. ಅದೇ ಮತ್ತೆ ಒಪ್ಕೊಂಬ್ಲೇಳು ಅಲ್ಲ. 8 ಗ್ರಾಮ್ನ ವ್ಯಾಂಗಿಂಗ್ಸು, ಏನು 1 ಗ್ರಾಮ್ ಅಲ್ಲ 2 ಗ್ರಾಮ್ ಅಲ್ಲ, 1 ಗ್ರಾಮೇ ತಗೊಂಬಕ್ಕಾಗಲ್ಲ ಇವಾಗ. ಅಂದರೆ 8 ಗ್ರಾಮಿಗೆ ಬಂಗಾರಕ್ಕೆ ಓಟಾಗುತ್ತೆ ಲೆಕ್ಕ ಹಾಕಿ ಇವಾಗಿನ ಕಾಲದಾಗ. ನಾವೇ ಮಾಡಿಸ್ಕೊಂಡಿದ್ದೀವಿ, ಅವತ್ತಿನ ಕಾಲದಾಗ ನಮ್ಮ ಅಪ್ಪ ಮಾಡಿಸ್ಕೊಂಡು ಕೊಟ್ಟೈತಿ ಅಂಥವನ್ನ ತಾಂಡಿಕ್ಕೇನ್ರಿ. ಈಗಿಂದೀಗ್ಲೇ ಬೇಕಾದ್ರೆ ನೀನು ಕೊಟ್ಬಿಡು, ನಾವೇನು ಮಾತಾಡಲ್ಲ. ಇನ್ನಾಡ್ರಿ ಇದ್ರೂ ನಾವೇನು ಅಂಬಲ್ಲ. ಇಂಥವ ನೀವು ಮಾಡಬಾರ್ದು ಅಂದರೆ ಮನೆಯಾಗಿದ್ದ ಮೇಲೆ ಇಂಥ ಮಾಡೋಕ್ಕೆ ಹೋಗ್ಬಾರ್ದು ಯಾರಿಗೇ ಆಗಲಿ. ತಾಂಡಿದ್ನಿ ಅಂತ ಒಪ್ಕೋಬೇಕು ನೀನು. ಇಲ್ಲ ನಾವೇ ತಂದು ನೀನು ಎಲ್ಲಿಕ್ಕೆ ಏನು ಅಂತ ನಾನು ಹುಡ್ಕತಕ್ಕ ಬಿಡಲ್ಲ, ಎಲ್ಲ ಹುಡುಕ್ತೀನಿ, ನನಗೆ ಗೊತ್ತೈತೆ. ಇಲ್ಲ ಕಣೆ ಪದ್ಮ, ಇಲ್ಲ ಕಣಮ್ಮ, ನಾನು ಅಂತ ಮಾಡಿಲ್ಲ ಕಣೆ, ಇಲ್ಲ ನಾನು ತಗೊಂಡಿಲ್ಲ ಕಣಮ್ಮ, ಬ್ಯಾಗ ಬೇಕಾದ್ರೆ ಚೆಕ್ ಮಾಡು, ನಾನು ತಗೊಂಡಿಲ್ಲ ಕಣ್ ಪದ್ಮ, ತಾಂಡಿದ್ರೆ ತಾಂಡಿದ್ದೀನಿ ಅಂತೀನಿ. ತಾಂಡಿಲ್ಲದ ಸುಮ್ಮನೆ ನನಗೆ ಕಳ್ಳಿ ಎಂಬ ಪಟ್ಟ ಓದ್ಕೊಂಬ. ಇವಾಗ ಯಾರನ್ನ ಕಾಣ್ದಾರು ಏನಂತಾರೆ, 4 ಜನಕ್ಕೆ ಯಾರಿಗಾನ ಗೊತ್ತಾದರೆ, ನೋಡಪ್ಪ ಕರ್ಕೊಂಬಂದು ಮನೆಯಾಗ ಇಕ್ಕೊಂಡಿದ್ರು ಅವರು, ಇವಳಿಂತ ಮಾಡಿರು ಅಂತಾರೆ. ಆದ್ರೆ ನಾನಂತ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಒಪ್ಕೊಂಬಲ್ಲ. ನಾನು ಮಾಡೋದು ಇಲ್ಲ, ಮಾಡೋದು ಇಲ್ಲ. ಯಾಕಂದರೆ ಸಣ್ಣ ಪಣ ಇವತ್ತು ನನ್ನ ಕಷ್ಟಕ್ಕಾಗೈತೆ. ಆ ಅಣ್ಣಂತಾಗೆ ಇವತ್ತು ನಾನು ದುಡ್ಡು ಇಸ್ಕೊಂಡಿದ್ದೀನಿ, ಇಲ್ಲ ಅಂತಲ್ಲ, 2 ಲಕ್ಷ ದುಡ್ಡು ಕೊಟ್ಟೈತೆ ಅಂತ ಒಳ್ಳೆ ಮನುಷ್ಯನಿಗೆ ನಾನು ಈ ರೀತಿ ಅವ್ರ ಮನೆಗೆ ಉಂಡು ತಿಂದು ಅವ್ರ ಮನೆಯಾಗ ಇಟ್ಕೊಂಡು ಕೇಡು ಬಯಸಿದ್ರೆ ದೇವ್ರು ಮೆಚ್ಚುತ್ತಾನೆ ನನ್ನ? ನನ್ನ ಮಗ ಸೊಸೆ ಮೇಲಿಂದ ನಾನು ಒಂದಿಟ್ಟು ಕೇಡು ಬಯಸ್ತೀನಿ. ನಾನು ಸಣ್ಣ ಪಣಯ ಸತ್ಯ ಕೈನ ಮೇಲೆ ನಾನು ಯಾವತ್ತೂ ಒಂದಿಟ್ಟು ಕೇಡು ಬಯಸಲ್ಲ, ಗೊತ್ತೇ? ನಾನು ಹಂಗೆ ಇಟ್ಕೊಂಡಿರೋದು ಮನಸ್ಸಿನಾಗೆ, ಹಂಗೆ ನಾನು ಇದು ಮಾಡ್ಕೊಂಡಿದ್ದೀನಿ. ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಪ್ಪ ಬಿಡು ಅಂತೇಳಿ ಸುಮ್ಮನಾಗಿದ್ದೀನಿ. ಹಿಂಗೆ ನಾನು ಈ ರೀತಿ ಯೋಚನೆ ಮಾಡಿದ್ದೀನಿ ಹೊರ್ತು ನಾನು ಅಂಥ ಕೆಲಸ ಮಾಡೋಳ ಅಲ್ಲ ಕಣಮ್ಮ. ನಿನ್ನ ನಂಬಮ್ಮ ಪದ್ಮ, ನೀನು ಇಂಥವೆಲ್ಲ ನಾನು ಕಮ್ಮಕ್ಕೆ ಹೋಗ್ಬಿಡ ಕಣಮ್ಮ, ನಾನು ತಗೊಂಡಿಲ್ಲ ಕಣೆ. ಇವಾಗ ಯಾಕೆ ಸುಮ್ಮನೆ ಅದೇನು ನೀವೆಲ್ಲಿ ನೋಡಿದ್ರೆ ಏನು ಎತ್ತ ಅವಳ ಮುಂದೆ ತಂದು ತೋರಿಸಿರ್ ಗೊತ್ತಾಗುತ್ತೆ. ತರೋಗು ಪದ್ಮ, ತರೋಗು. ಅವಳು ಬ್ಯಾಗ್ನಾಕೆ ಇಕ್ಕೊಂಡಿರೋದೀನಿ, ಆ ಥರಕ್ಕೂ ಇಕ್ಕೊಂಡಿಲ್ಲ. ಅಡಿ ತೋತೀನಿ ಹೋಗಿ, ನಾನೇ ತಾಬತ್ತೀನಿ, ಬೇಕಾಗಿಲ್ಲ ನಾನೇ ತಾಬತ್ತೀನಿ. ನಿನ್ನ ಬ್ಯಾಗ್ನಕ್ಕೆ ಇಲ್ಲ ನೀನೇ ಎಲ್ಲಾನ ಇಕ್ಕೊಂಡಿರ್ತೀಯ. ಬ್ಯಾಗ್ನಾಕೆ ಇಕ್ಕೊಂಡಿರ್ತೀಯಮ್ಮ ನೀನು, ಬ್ಯಾಗ್ನಾಕೆ ಇಕ್ಕೊಂಡಿರೋದು. ನಿನ್ನ ಬ್ಯಾಗ್ ತಂದು ನಿನ್ನ ಕಣ್ಣು ಮುಂದೆ ಎಲ್ಲನೇ ತೆಗಿತೀನಿ ತಡಿ. ನಾವು ನೋಡಿರೋದಕ್ಕೆ ಮಾತಾಡೋದು, ಎಲ್ಲ ಗೊತ್ತಿರೋದಕ್ಕೆ ಮಾತಾಡೋದು. ತರೋಗು ತಂದು ಚೆಕ್ ಮಾಡು, ಗೊತ್ತಾಗುತ್ತೆ. ಹೋಗಿ ಚೆಕ್ ಮಾಡು. ನಾನು ತಗೊಂಡಿದ್ರೆ ಅದ್ರಾಗ ಇರ್ತಾವೆ. ನಾನು ತಗೊಂಡಿಲ್ಲ ಕಣಮ್ಮ. ಇದ್ರೂ ನನಗೆ ಅದು ಗೊತ್ತಿಲ್ಲ. ಬ್ಯಾಗ್ನಾಗ ನೀವು ಐತೆ ಅಂತ ಹೇಳ್ಬೋದು, ಬ್ಯಾಗ್ನಾಗ ಐತೇನೋ ಅಂತ ನೀವು ಹೇಳ್ಬೋದು, ಆದರೆ ಅದು ನನಗೆ ಗೊತ್ತಿಲ್ಲ ಕಣಮ್ಮ. ಸುಮ್ಮನೆ ಯಾಕಿಂತ ನಿಷ್ಠುರ ನನ್ನ ಮೇಲೆ. ನನಗಿವತ್ತು ಎಷ್ಟು ಬೇಜಾರಾಗೈತೆ ಗೊತ್ತೇ. ನಾನು ಎಲ್ಲರ ತಗೋ ಚೆನ್ನಾಗಿರ್ಬೇಕಪ್ಪ ಅಂತ ಅಂದ್ಕೊಂಡಲ್ಲ, ಆದರೆ ಇದೇನಪ್ಪ ಇದು ಹಿಂಗಾಯ್ತು ಅಂತ ಭಾಳ ಬೇಜಾರಾಗ್ಬಿಟ್ಟೈತೆ ಗೊತ್ತೇ ನನಗೆ. ಏಯ್ ನೀನು ಬೇಜಾರ ಮಾಡ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ ಕಣೆ. ನೋಡು ಕರ್ಕೊಂಬಂದು ನಮ್ಮ ಮನೆಗೆ ಕಿಕ್ಕೊಂಡ್ವಿ, ನೋಡಿ ಅಂತ ಬದುಕು ಮಾಡೇಳು ಇವಳು, ನಮಗೆ ಕೆಟ್ಟದ್ದು ಬಯಸಿಡಲ್ಲ ಅಂತೇಳಿ ನಮಗೂ ಬೇಜಾರಾಗುತ್ತೆ ಕಣೆ. ನೀನು ಬೇಜಾರಾದಾಗ ನಮಗೇನು ಬೇಜಾರಾಗಲ್ವೇ? ನಿನಗೂ ಹೆಂಗೆ ಆಸೆ ಎಂಬುದಿರುತ್ತೆ, ನಮಗೂ ಇರುತ್ತೆ. ಯಾತನ ಕಳ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ. ಈಗ ಮಗ ಸಸ್ಯ ಹೊರಗೆ ಹಾಕಿರೋ ಅಂತ ನಿನಗೆ ಎಷ್ಟು ಬೇಜಾರಾತ, ಹಂಗೆ ನೋಡಪ್ಪ ನಾನು ಸಸ್ಯವು ಹೆಂಗೆ ಕಳೆದ್ವಲ್ಲ ಬಂಗಾರದಾಗ 8 ಗ್ರಾಮ್ನವು ಅಂತ ನಮಗೂ ಹಂಗೇನೆ ಬೇಜಾರಾತು. ಅಡಿತಾ ಬರ್ತೀನಿ ಬ್ಯಾಗ, 7 ಕಣ್ಣು ಮುಂದೆಲೇ ಚೆಕ್ ಮಾಡಿರ್ ಗೊತ್ತಾಗುತ್ತೆ. ಏನೋ ತಿಳ್ಕೊಬಿಟ್ಟವಳೆ ಅಲ್ಲ. ನಾನು ನೀರು ಒಯ್ಕೊಂಬಕ್ಕೆ ಈಗ ಹೋಗಿದ್ದೀನಿ, ತಗೊಂಡು ಬ್ಯಾಗ್ನಾಗ ಇಕ್ಕೊಂಡಿರೋದು ನೋಡು. ಅಲ್ಲ ಎಂಥ ಕೆಲಸ ಮಾಡ್ತಾರೆ, ಎಂತೆಂಥ ಜನ ಇರ್ತಾರೆ ಅಂತ. ಯಪ್ಪ ಯಾರು ನಂಬೇಕು ಯಾರನ್ನ ಬಿಡಬೇಕು ಅಂಬೋದೇ ಗೊತ್ತಾಗಲ್ಲ. ಚೆನ್ನಾಗಿದ್ದೇ ಮೋಸ ಮಾಡ್ತಾರೆ ಜನ ಇವಾಗಿನ ಕಾಲದಾಗ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು ಅಂಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕಳ್ಳಿ ಅಂತ ಒಪ್ಕೊ ಅಂತ ಹೇಳಿ ನನ್ನ ಮೇಲೆ ಜೋರು ಮಾಡ್ತಾಯಿದ್ದಾರೆ. ಆದರೆ ನಾನು ತಗೊಂಡಿಲ್ಲ, ದೇವರಾಣೆಗೂ ನಾನು ತಗೊಂಡಿಲ್ಲ. ಆದರೆ ಅವಳು ಬ್ಯಾಗೆಲ್ಲ ಚೆಕ್ ಮಾಡ್ತೀನಿ ಅಂತ ಇದ್ದಾಳೆ. ಚೆಕ್ ಮಾಡಲಿಲ್ಲ, ನಾನು ಅದೇ ಬ್ಯಾಗ್ನಾಗೂ ತಾಂಡಿಕ್ಕೊಂಡಿಲ್ಲ, ನಾನೂ ತಾಂಡಿಕ್ಕೊಂಡಿಲ್ಲ. ನನ್ನ ಒಡವೆ ಎಂಬುದೇ ಮುಟ್ಟಿಲ್ಲ. ಸುಮ್ಮನೆ ನನಗೆ ಎಂಥ ಪಟ್ಟ ಬಂತಲ್ಲಪ್ಪ ಇದ್ದು ಇವ್ರ ಮನೆಯಾಗೆ ಕಳ್ಳಿ ಎಂಬ ಪಟ್ಟ ಓದ್ಕೋಬೇಕಾಯ್ತಲ್ಲಪ್ಪ, ಎಂಥ ನಿಷ್ಠುರ ಓದಿಸಿದ್ರಪ್ಪ ನನ್ನ ಮೇಲೆ ಅಂತೇಳಿ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.